ಮೂಲಕ ನಾವೆಲ್ಲರೂ ಕೂಡ ಗಣ್ಣಾರೆ ನೋಡ್ತಿದ್ವಿ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನೊಂದ ಇವತ್ತು ಬಾಳಿಗೆ ಗೌರಿಮಠ ಶ್ರೀಗಳು ಇವತ್ತು ಆಶಾಕಿರಣ ಆಗಿದ್ದಾರೆ. ಮುಂದೆ ಕೂಡ ಅತಿ ಹೆಚ್ಚು ಗವಿಸಿದ್ದೇಶ್ವರ ಹಚ್ಚುವ ಮಠ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಮೆಲುಕು ಹಾಕ್ಬೇಕಾಗತ್ತೆ ಬಂಧುಗಳೇ. ಶಿಕ್ಷಣದ ವಿಚಾರದೊಳಗೆ ಇವತ್ತು ಬಡ ಮಕ್ಕಳಿಗೆ ಕನಿಷ್ಠ 10,000ಕ್ಕಿಂತ ಹೆಚ್ಚು ಮಕ್ಕಳು ಹಾಸ್ಟೆಲ್ ಒಳಗೆ ಕೆಲಸ ಮಾಡ್ತಾರೆ. ತಮ್ಮ ಕೆಲಸ ನನ್ನ ಸ್ವಂತ ಮನೆ ಕೆಲಸ ನಡೀತೊಳಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ತುಮಕೂರದೊಳಗೆ ನೋಡ್ತಾ ಇದ್ದೀವಿ, ನಾವು ಮಠವನ್ನ ನೋಡ್ತಾ ಇದ್ದೀವಿ. ನಾನು ಬಹಳಷ್ಟು ಮಠ ಮಾನ್ಯಗಳಿಗೆ ಭೇಟಿ ಕೊಟ್ಟು ಹೇಳ್ಕೊಡ್ತೀನಿ. ಗವಿಸಿದ್ದೇಶ್ವರ ಶ್ರೀಗಳ ಇಲ್ಲಿ ಮಠಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನೀವು ಅನುಕರಿಸಬೇಕು, ಅದನ್ನ ಮಾಡಬೇಕು. ಯಾಕಂದ್ರೆ ಸಾಮಾನ್ಯರು ಎಲ್ಲ ಜಾತಿ ಎಲ್ಲ ಧರ್ಮದವರು ಇವತ್ತು ಬೇಕು. ಆ ಜಾಗದಾಗ ನಾವು ಹುಟ್ಟಿದ್ದೇವಲ್ಲ, ನಾವು ಪುಣ್ಯವಂತರು. ನಿಜವಾಗ್ಲೂ ಇಲ್ಲೆಲ್ಲ ಸೇರಿದ ಭಕ್ತರಿಗೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಲ್ಲಿ ಬುಟ್ಟದ ಬಳ ಇಂಥ ಒಂದು ಪವಿತ್ರವಾದಂತ ದೇವಸ್ಥಾನದೊಳಗ ಪವಿತ್ರವಾದಂತ ಶ್ರೀಗಳು ನಾನು ಅವಾಗ ಹೇಳ್ತಿರ್ತೀನಿ. ಅವರ ಎಲ್ಲ ಭಕ್ತಾದಿಗಳಿಗೆ ಪೂಜೆಗಳು ಶರಣಾರ್ಥಿಗಳನ್ನು ಹೇಳಿ